ಮಾರನಾಥ ಈ ಕಾರ್ಯಕ್ರಮಕ್ಕೆ ದೇವಜನರಾದಂಥ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನಿಸ್ತೇನೆ. ನಾವು ಈ ದಿನಗಳಲ್ಲಿ 2ನೇ ಪೇತ್ರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಅನೇಕ ಸತ್ಯಗಳನ್ನು ನಾವು ಆಲೋಚಿಸ್ತಾ ಧ್ಯಾನಿಸ್ತಾ ಬಂದಿದ್ದೇವೆ. ನಮ್ಮ ಕಳೆದ ಒಂದು ಕಾರ್ಯಕ್ರಮದಲ್ಲಿ ಈ ಲೋಕ ಯಾವ ರೀತಿಯಲ್ಲಿ ಜಲಪ್ರಳಯದ ಮೂಲಕವಾಗಿ ಪ್ರಾರಂಭದಲ್ಲಿ ನಾಶವಾಯಿತು ಎಂಬುದನ್ನು ನಾವು ಆದಿಕಾಂಡ ಪುಸ್ತಕ ನಾವು 6ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ ಓದುವಾಗ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಏಕೆಂದರೆ ನಾವು ಪೇತ್ರನು ಆ ಸಂಗತಿಗಳನ್ನು ಈ 3ನೇ ಅಧ್ಯಾಯದಲ್ಲಿ ನಾವು 3-6 ವರ್ಷ ಓದಬೇಕಾದ್ರೆ ಅಲ್ಲಿ ಕೆಲವು ಸತ್ಯಗಳನ್ನು ಅಲ್ಲಿ ತಿಳಿಯಪಡಿಸಿದ್ದಾನೆ. ಅಲ್ಲಿ 6ನೇ ವರ್ಷದಲ್ಲಿ ಹೀಗೆ ಉಂಟು, ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು ಎಂಬುದಾಗಿ. ಅಂದರೆ ಯಾಕೆ ದೇವರು ಜಲಪ್ರಳಯದ ಮೂಲಕವಾಗಿ ಇಡೀ ಲೋಕವನ್ನು ನಾಶ ಮಾಡಿದನು ಎಂಬುದಾಗಿ ಹೇಳಬೇಕಾದ್ರೆ ಮನುಷ್ಯನ ಪಾಪದ ಕಾರ್ಯಗಳು, ಕೃತ್ಯಗಳು ಅದು ನೋಡುವಾಗ ದೇವರು ಅದನ್ನು ಸಹಿಸುವುದಕ್ಕೆ ಆಗಲಿಲ್ಲ. ದೇವರು ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ನೋಡ್ತೇವೆ, ನೊಂದುಕೊಂಡನು ಎಂಬುದಾಗಿ ನೋಡ್ತೇವೆ. ದೇವರು ಕರುಣೆಯುಳ್ಳವನು, ದೀರ್ಘಶಾಂತಿಯುಳ್ಳವನು, ಕ್ಷಮಿಸುವಂಥ ದೇವರು ಮಾತ್ರವಲ್ಲ, ನೀತಿ ಸ್ವರೂಪನೂ ಆಗಿದ್ದಾನೆ. ದೇವರಿಗೆ ವಿರುದ್ಧವಾಗಿ ತಿರುಗಿ ಬೀಳುವಾಗ ದೇವರು ಅದೆಂದಿಗೂ ಸಹಿಸುವನಲ್ಲ. ನೋಹನು ಅವನ ಕುಟುಂಬ ಹೇಗೆ ಅವರು ಆ ಒಂದು ಜಲಪ್ರಳಯದಲ್ಲಿ ಅವರು ಉಳಿದುಕೊಂಡರು, ದೇವರು ರಕ್ಷಿಸಿದನು ಎಂಬುದಾಗಿ ನಾವು ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಈ ದಿವಸ ನಾವು ಪ್ರತ್ಯೇಕವಾಗಿ ಮುಂದಿನ ವಾಕ್ಯದಲ್ಲಿ ನೋಡಬೇಕಾದ್ರೆ ಅದೇ 2 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಸತ್ಯವೇದ ಇರುವುದಾದರೆ ದಯಮಾಡಿ ನನ್ನೊಟ್ಟಿಗೆ ಅದು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ ಎಂಬುದಾಗಿ. ದೇವರು ಏನು ಮಾಡಲಿಕ್ಕಿದ್ದಾನೆ ಎಂಬ ಸಂಗತಿಗಳು ಈ ವಾಕ್ಯದಲ್ಲಿ ಬರೆಸಿಟ್ಟಿರುವಾಗ ನಾವು ಆತ್ಮನ ಸಹಾಯದಿಂದ ಧ್ಯಾನ ಮಾಡೋಣ, ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಿನ್ನ ಜೀವುಳ್ಳ ವಾಕ್ಯಗಳು ನಮಗೆ ಎಚ್ಚರಿಕೆ, ಮುಂದೆ ಆಗುವಂಥ ಸಂಗತಿಗಳ ಬಗ್ಗೆ ಪೇತ್ರನು ತನ್ನ ವಾಕ್ಯದ ಪತ್ರಿಕೆ ತಿಳಿಸಿರುವಂಥ ಸಮಯದಲ್ಲಿ ಯಾರು ಈ ದಿವಸದಲ್ಲಿ ಕರ್ತನೆ ಈ ಕಾರ್ಯಕ್ರಮಗಳನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರಲ್ಲಿ ನಂಬಿಕೆ, ನಿರೀಕ್ಷೆ ಮತ್ತು ಸಿದ್ಧತೆ, ಕರ್ತನೆ ನಿನ್ನ ವಾಕ್ಯದಲ್ಲಿ ಇರುವಂಥ ಸತ್ಯಗಳಿಗೆ ಒಳಪಟ್ಟು ಜೀವಿಸುವಂತೆ ಎಚ್ಚರವಾಗತಕ್ಕ ಕಾಲ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ದೇವರೇ, ಒಬ್ಬೊಬ್ಬರಲ್ಲಿಯೂ ನಿನ್ನ ಆತ್ಮನ ಕಾರ್ಯ ಸಾಧಿಸು. ಕರ್ತನೆ, ನಾವು ನಿನ್ನ ಆತ್ಮವನ್ನು ನಮಗೆ ತಿಳಿಯಪಡಿಸುವಂಥ ಸತ್ಯಗಳಿಗೆ ಒಳಪಡುವಾಗ ಮಾತ್ರ ಜೀವ ಬೆಳಕು ಹೊಂದಲು ಸಾಧ್ಯ ಉಂಟು. ನಾವು ಈ ಲೋಕದವರಲ್ಲ, ಪರಲೋಕ ಸಂಸ್ಥಾನನಾಗಿ ಮಾಡಿದ್ದಿ. ಆ ಪರಲೋಕದ ಬಾಧ್ಯತೆ ಹೊಂದುವುದಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಕರ್ತನೆ, ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸು. ಈ ಸಮಯದಲ್ಲಿ ಕರ್ತನೆ ಕೃಪೆಯಲ್ಲಿ ನಾವೆಲ್ಲ ಕಾರ್ಯಗಳನ್ನು ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯಬೇಕೆಂಬುದಾಗಿ ಬೇಡ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡ್ತೇವೆ ತಂದೆಯೇ, ಆಮೇನ್. ಇಲ್ಲಿ ಪೇತ್ರನು ಮುಂದೆ ಆಗಬೇಕಾಗಿರುವಂಥ ವಿಷಯ, ಮುಂದೆ ನಡೆಯಲಿಕ್ಕಿರುವಂಥ ಪ್ರಾಮುಖ್ಯವಾದಂಥ ಇಲ್ಲಿ 3 ವಿಷಯಗಳನ್ನು ಇಲ್ಲಿ ತಿಳಿಯಪಡಿಸಿದ್ದಾನೆ. ನಾವು ಓದಿದಂತೆ ವಾಕ್ಯದ ಭಾಗದಲ್ಲಿ ನೋಡುವಾಗ ಅಲ್ಲಿ ಏನಂದರೆ, ಈಗಿರುವ ಈ ಭೂಮ್ಯಾಕಾಶಗಳು ಏನಂತೆ ಅದೇ ವಾಕ್ಯದ ಬಲದಿಂದ ಅಂದರೆ ಬೆಂಕಿಯ ಮೂಲಕ ನಾಶವಾಗಲಿಕ್ಕಿದೆ ಎಂಬುದಾಗಿ. ಅಂದರೆ ನಾವು ಇರ್ತಕ್ಕಂಥ, ನಾವು ವಾಸಿಸುವಂಥ ಒಂದು ಸ್ಥಿತಿ ನೋಡುವಾಗ ನಮ್ಮ ಲೋಕ, ನಾವು ಇಲ್ಲಾಂದರೆ ಇಲ್ಲಿ ನಾವು ಇದೆಲ್ಲ ನೋಡಬೇಕಾದ್ರೆ ನಾವು ಇಡೀ ದೇವರು ಉಂಟು ಮಾಡಿದಂಥ ಈ ಸೃಷ್ಟಿ ಕಾರ್ಯಗಳಲ್ಲಿ ಎಲ್ಲ ಸಂಗತಿಗಳನ್ನು ಆಲೋಚಿಸಬೇಕಾದ್ರೆ ನಾವು ಆಲೋಚಿಸಬೇಕಾದ ಸಂಗತಿ ದೇವರು ಆದಿಕಾಂಡ ಪುಸ್ತಕ ನೋಡುವಾಗ ಆದಿಯಲ್ಲಿ ದೇವರು ಸೃಷ್ಟಿಯ ಕಾರ್ಯಗಳು ನೋಡ್ತೇವೆ, ಹೇಗೆ ದೇವರು ಈ ಸೃಷ್ಟಿಯನ್ನು ಉಂಟು ಮಾಡಿದನು ಎಂಬುದಾಗಿ. ಎಲ್ಲ ಸಂಗತಿ ನೋಡಬೇಕಾದ್ರೆ ದೇವರು ಹೇಳಿದು ಇದು ಸರಿ, ಇಟ್ ಈಸ್ ಗುಡ್ ಎಂಬುದಾಗಿ. ದೇವರು ಪ್ರತಿ ಸಂಗತಿ ಉಂಟು ಮಾಡಿದಂಥ ಕಾರ್ಯಗಳು ನೋಡಬೇಕಾದ್ರೆ ಅದರಲ್ಲಿ ಎಲ್ಲ ಸಂಗತಿಗಳು ದೇವರು ತನ್ನ ಉದ್ದೇಶ, ತನ್ನ ಚಿತ್ತವನ್ನು ನೆರವೇರಿಸಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಅಂದರೆ ಇಲ್ಲಿ ಪ್ರಾಮುಖ್ಯವಾಗಿ ದೇವರು ಒಂದು ತನ್ನ ವಾಕ್ಯದಲ್ಲಿ ಪ್ರಕಟಿಸಿಕೊಂಡಿರುವ ಸಂಗತಿ ಏನಂದರೆ, ನಾನೇ ಆದಿಯು ಮತ್ತು ಅಂತ್ಯವಾಗಿದ್ದೇನೆ. ದೇವರಿಗೆ ಆದಿಯಲ್ಲಿ ಅಂತ್ಯವನ್ನು ಸಹ ನೋಡಿದ್ದಾನೆ. ಅಂದರೆ ಯಾವುದೇ ಸಂಗತಿಗಳಾಗಲಿ ದೇವರಿಗೆ
ಆಕಸ್ಮಿಕವಾಗಿ ಆಗುವಂಥ ಸಂಗತಿಗಳಲ್ಲ. ದೇವರು ತಾನೇನು ಉದ್ದೇಶಿಸಿದ್ದಾನೆ, ದೇವರಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್, ಮೊದಲೇ ಬ್ಲೂ ಪ್ರಿಂಟ್ ಉಂಟು. ಇಂತಿಂಥ ಸಂಗತಿಗಳು ಇಂತಿಂಥ ಸಮಯದಲ್ಲಿ, ಇಂಥ ಶತಮಾನದಲ್ಲಿ, ಕಾಲದಲ್ಲಿ ನೆರವೇರಬೇಕಾಗಬೇಕೆನ್ನುವಂಥ ದೇವರ ಚಿತ್ತ, ಉದ್ದೇಶ, ಸಂಕಲ್ಪಗಳು, ಎಲ್ಲ ಕಾರ್ಯಗಳು ದೇವರು ಅದನ್ನು ನಡೆಸುವಂಥವನಾಗಿದ್ದಾನೆ. ಪೇತ್ರನು ಇಲ್ಲಿ ಪ್ರಾಮುಖ್ಯವಾಗಿ ತಿಳಿಸಿರುವಂಥ ಸಂಗತಿಗಳೇನೆಂದರೆ, ಅಂತ್ಯಕಾಲದಲ್ಲಿ ಈ ಲೋಕದ ಒಂದು ಅಂತ್ಯ ಉಂಟು, ಲೋಕಕ್ಕೆ ಅಂತ್ಯ ಉಂಟು ಎಂಬುದಾಗಿ ನೋಡ್ತೇವೆ. ನಾವು ಜೀವಿಸುವಂಥ ಒಂದು ಸ್ಥಿತಿ, ಸನ್ನಿವೇಶ ಇದೆಲ್ಲ ನೋಡಬೇಕಾದ್ರೆ ಒಂದು ದಿನ ಬರ್ತದಂತೆ. ಏನಂತ ಹೇಳಿದ್ರೆ, ಇಡೀ ದೇವರು ಉಂಟು ಮಾಡಿ ಸೃಷ್ಟಿ ಕಾರ್ಯಗಳಾಗಲಿ, ಭೂಮಿ ಆಕಾಶಗಳು ಎಲ್ಲದರ ಮೇಲೆ ಆತ ಒಡೆಯನಾಗಿದ್ದಾನೆ. ಮಾತ್ರವಲ್ಲ, ದೇವರ ಸಂಕಲ್ಪದಲ್ಲಿ ಏನುಂಟು, ದೇವರು ತಾನು ಉದ್ದೇಶಿಸಿದ ಸಂಗತಿಗಳು, ದೇವರು ಆದಿಯಲ್ಲಿ ಉಂಟು ಮಾಡಿದಂಥ ಸಂಗತಿಗಳು ನೋಡಬೇಕಾದ್ರೆ, ಮನುಷ್ಯನು ಆದಾಮನಿಂದ ಉಂಟಾದ ಪಾಪ ದೆಸೆಯಿಂದ ಸೃಷ್ಟಿ ಕೆಟ್ಟು ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ. ಮನುಷ್ಯನನ್ನು ದೇವರು ತನ್ನ ಅನ್ಯೋನ್ಯತೆ ಜೀವಿಸಬೇಕೆಂಬುದಾಗಿ ದೇವರು ಉದ್ದೇಶಿಸಿ ಮಾಡಿದಾಗ ಪಾಪ ಮಾಡಿ ದೇವರಿಗೆ ಅವಿಧೇಯನಾಗಿ ತಿರುಗಿ ಬಿದ್ದಂಥ ಸಂಗತಿಯಲ್ಲಿ ಲೋಕಕ್ಕೆ ಶಾಪ ಬಂತು ಎಂಬುದಾಗಿ ನೋಡ್ತೇವೆ. ಪ್ರತಿ ಕಾರ್ಯಗಳನ್ನು ನೋಡಬೇಕಾದ್ರೆ, ಆಲೋಚಿಸಬೇಕಾದ್ರೆ, ದೇವರು ತನ್ನ ಉದ್ದೇಶಗಳನ್ನು ಯಾವ ರೀತಿಯಲ್ಲಿ ಉಂಟು ಮಾಡಿದ್ದಾನೆ, ಎಲ್ಲ ಕಾರ್ಯಗಳನ್ನು ದೇವರು ತನ್ನ ಸಮಯದಲ್ಲಿ ಆತನು ಮಾಡಿ ನೆರವೇರಿಸುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಈ ವಾಕ್ಯದ ಭಾಗದಲ್ಲಿ ಪ್ರಾಮುಖ್ಯವಾಗಿ ನಾವು ಆಲೋಚಿಸಬೇಕಾದ ಸಂಗತಿ, ದೇವರು ತನ್ನ ವಾಕ್ಯದ ಬಲದಲ್ಲಿ ಈ ಸಂಗತಿಯನ್ನು, ಭೂಮಿ ಆಕಾಶಗಳನ್ನು ಅಂತ ಹೇಳಿದರೆ ಉಂಟು ಮಾಡಿರುವಾಗ ದೇವರು ಅದು ಉಂಟಾಗಲಿ ಎಂಬುದಾಗಿ ಎಲ್ಲ ಉಂಟಾಯಿತು ಎಂಬುದಾಗಿ ನೋಡ್ತೇವೆ. ಆದರೆ ಮನುಷ್ಯನ ಜೀವಿತದಲ್ಲಿ ನಾವು ನೋಡಬೇಕಾದ್ರೆ, ಯಾಕೆ ಜಲಪ್ರಳಯದಲ್ಲಿ ಇಡೀ ಅಂದರೆ ದೇವರು ಉಂಟು ಮಾಡಿದ ಮನುಷ್ಯನ ಸ್ಥಿತಿ ನೋಡಬೇಕಾದ್ರೆ ಭಯಂಕರವಾಗಿತ್ತು ಎಂಬುದಾಗಿ ನೋಡ್ತೇವೆ. ಕೆಟ್ಟತನ ಹೆಚ್ಚುತ್ತಾ ಬಂತು. ಇದರಿಂದ ದೇವರು ನೀತಿ ಸ್ವರೂಪನಾಗಿ ದೇವರು ಜಲಪ್ರಳಯದ ಮೂಲಕ ಇಡೀ ಲೋಕವನ್ನು ನಾಶ ಮಾಡಿದ ರೀತಿ ಎಂಬುದಾಗಿ ಮೊದಲನೇ ಸಂಗತಿ ನೋಡ್ತೇವೆ. ದೇವರ ಕೋಪಕ್ಕೆ, ದೇವರಿಗೆ ಅವಿಧೇಯರಾಗಿ, ದೇವರ ಭಯವಿಲ್ಲದೆ ದೇವರಿಗೆ ತಿರುಗಿ ಬೀಳುವಂಥ ಸಂಗತಿ, ದೇವರು ತಾನು ಏನು ಉದ್ದೇಶಿಸಿದ್ದಾನೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮನುಷ್ಯನು ಹೋಗುವುದಾದರೆ ದೇವರು ಸಹಿಸುವಂಥವನಲ್ಲ ಪ್ರಿಯರೇ. ಅದಕ್ಕೋಸ್ಕರ ದೇವರ ವಾಕ್ಯ ನೋಡ್ತೇವೆ, ಈ ಲೋಕವನ್ನು ಏನಂತ ಹೇಳಿದ್ರೆ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ. ಇದರಲ್ಲಿ ಪ್ರಾಮುಖ್ಯವಾಗಿ ನಾವು ನೋಡಬೇಕಾದ್ರೆ, ದೇವರಲ್ಲಿ ಇರುವಂಥ ನೀತಿ ಮತ್ತು ಆತನು ಎಷ್ಟು ಪರಿಶುದ್ಧನಾಗಿದ್ದಾನೆ, ಮತ್ತು ದೇವರು ಪಾಪವನ್ನು ಹಗೆ ಮಾಡುವ ಆತನಾಗಿದ್ದಾನೆ, ಮತ್ತು ದೇವರಿಗೆ ಅವಿಧೇಯರಾಗುವಂಥವರ ಜೀವಿತವನ್ನು ದೇವರೆಂದಿಗೂ ಅವರನ್ನು ಸುಮ್ಮನೆ ಬಿಡುವನಲ್ಲ ಎಂಬುದಾಗಿ ಸಹ ನಾವು ನೋಡ್ತೇವೆ. ಅದರಿಂದ ಇಲ್ಲಿ ದೇವರ ಒಂದು ತೀರ್ಪು, ಜಡ್ಜ್ಮೆಂಟ್ ಏನಂತ ಹೇಳಿದ್ರೆ, ಯಾಕೆ ಅಂತ ಹೇಳುವಾಗ, ದೇವರು ಸಿದ್ಧ ಮಾಡಿರುವಂಥ ತನ್ನ ಮಗನಾದ ಯೇಸುಕ್ರಿಸ್ತನ ಮೂಲಕ ಉಂಟು ಮಾಡಿದಂಥ ರಕ್ಷಣೆಯ ಕಾರ್ಯವನ್ನು ತಿರಸ್ಕರಿಸಿ ಯೇಸುಕ್ರಿಸ್ತನಿಗೆ ವಿರುದ್ಧವಾಗಿ ತಿರುಗಿ ಬೀಳುವಾಗ, ಅವಿಧೇಯರಾಗುವಾಗ, ತಮ್ಮದೇ ಆದಂಥ ಪಾಪದ ಕಾರ್ಯಗಳಲ್ಲಿ ಮತ್ತು ಪಾಪದ ಜೀವಿತದಲ್ಲಿ ಮುಂದುವರಿಯುವುದಾದರೆ, ದೇವರಿಗೆ ಕೃಪೆಯ ಕಾಲ ಕೊಟ್ಟಿರಬೇಕಾದ್ರೆ ಕೃಪೆಯ ಕಾಲವನ್ನು ಮೀರಿದಂಥ ಸಮಯದಲ್ಲಿ ದೇವರ ಶಿಕ್ಷೆ ಇಡೀ ಲೋಕದ ಜನರಿಗೆ ಬರುವಂಥದ್ದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೆ ನಾವು ಓದ್ತಾ ಬರಬೇಕಾದ್ರೆ ದೇವರ ಯೋಜನೆ, ದೇವರ ಕಾರ್ಯಗಳು, ದೇವರ ಸಂಗತಿಗಳು ಪ್ರವಾದಿಗಳ ಮೂಲಕವಾಗಿ ಮತ್ತು ಆರಿಸಿಕೊಂಡಂಥ ಅಪೊಸ್ತಲರ ಮೂಲಕವಾಗಿ ಮತ್ತು ತನ್ನ ಸೇವಕರ ಮೂಲಕವಾಗಿ ಎಲ್ಲ ಪತ್ರಿಕೆಗಳಲ್ಲಿ ಎಚ್ಚರಿಕೆಯನ್ನು ದೇವರು ಪದೇ ಪದೇ ತಿಳಿಸ್ತಾ ಬಂದಾಗ್ಯೂ ಕೂಡ ಮನುಷ್ಯರು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡು ಸೈತಾನನ ಪ್ರೇರೇಪಿತನಾಗಿ, ಸೈತಾನನ ಕಾರಿಗೆ ಒಳಪಟ್ಟು ಅಂಧಕಾರದಲ್ಲಿ ತುಂಬಿದವನಾಗಿ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಂಥ ಒಂದು ಸಂಗತಿಯನ್ನು ನಾವು ನೋಡುವಂಥವರಾಗಿದ್ದೇವೆ. ದೇವರು ತಿರಸ್ಕಾರ ಸಹಿಸುವನಲ್ಲ ಎಂಬುದಾಗಿ ನಾವು ಗಲಾತ್ಯ ಪತ್ರಿಕೆ ನೋಡ್ತೇವೆ. ಮನುಷ್ಯನು ತಾನು ಏನು ಬಿತ್ತುತ್ತಾನೆ ಕೊಯ್ಯಲೇಬೇಕು ಎಂಬುದಾಗಿ ಅದರ ಸಂಗತಿಗಳನ್ನು ನೋಡ್ತೇವೆ. ದೇವರು ಗರಿಷ್ಠರನ್ನು, ಅಹಂಕಾರಿಗಳನ್ನು ಎಂದಿಗೂ ಸಹಿಸುವಂಥವನಲ್ಲ, ದೀನರಿಗೆ ಕರುಣೆ ತೋರಿಸುವ ಆತನು ಎಂಬುದನ್ನು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಿಯರೇ, ಈ ಸಮಯದಲ್ಲಿ ಈ ವಾಕ್ಯಗಳನ್ನು ಅಳವಡಿಸುವಂಥ ಸಮಯದಲ್ಲಿ ದೇವರು ತನ್ನ ಉದ್ದೇಶಗಳನ್ನು, ಆಲೋಚನೆಗಳನ್ನು, ಆತನು ಹೇಗೆ ಕಾರ್ಯಗಳನ್ನು ನಡೆಸುವ ಆತನಾಗಿದ್ದಾನೆ. ಈ ಲೋಕದ ಅಂತ್ಯ ಸಂಗತಿಯನ್ನು ಅಳವಡಿಸಬೇಕಾದ್ರೆ ಅಂದರೆ ನೋಡ್ರಿ, ಗಮನಿಸ್ರಿ, ಮನುಷ್ಯನು ಈ ದಿವಸದಲ್ಲಿ ಎಷ್ಟೋ ಪ್ರಯಾಸಪಟ್ಟು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್,
ಎಲ್ಲ ಆಸ್ತಿಗಳು ಕೋಟ್ಯಾನುಕೋಟಿ ಆಸ್ತಿ ಮಾಡಿಕೊಳ್ತಾನೆ, ಹಣ ಗಳಿಸ್ತಾನೆ. ಮನುಷ್ಯನಲ್ಲಿ ಏನಂತ ಹೇಳಿದ್ರೆ ಒಂದು ದಿನ ಬರ್ತದೆ, ಎಲ್ಲವನ್ನು ಬಿಡಬೇಕು, ಬಿಟ್ಟು ಹೋಗಬೇಕೆಂಬಂಥ ಪ್ರಜ್ಞೆ ಅವನಿಗಿಲ್ಲ. ದೇವರ ವಾಕ್ಯದಲ್ಲಿ ಪ್ರತಿ ಸಂಗತಿ ಹೇಳಲ್ಪಟ್ಟಿದೆ. ಇಡೀ ಲೋಕ ಬೆಂಕಿಯಿಂದ ನಾಶವಾಗಲಿಕ್ಕಿದೆ. ಈಗ ಯಾವಾಗ ಬೆಂಕಿಯಿಂದ ನಾಶವಾಗ್ತದೆ ಅಂತ ಹೇಳಬೇಕಾದ್ರೆ ಮನುಷ್ಯನಲ್ಲಿ ಆ ನಂಬಿಕೆ ಇಲ್ಲದೆ ಹೋದರೆ ಏನಾಗ್ತದೆ? ಅದನ್ನು ದೇವರು ಎಲ್ಲಿ ಆಗ್ತದೆ? ಆ ಒಂದು ಉದಾಸೀನತೆ ಯಾರು ನೋಡಿದ್ದು, ಯಾರು ಹೇಳಿದ್ದು ಎಂಬ ಆ ರೀತಿಯಲ್ಲಿ ಗರ್ವ ಅಹಂಕಾರಗಳಿಂದ ಮನುಷ್ಯನು ಏನಾಗ್ತಾನೆ? ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಾಗ ತನ್ನದಾದಂಥ ಮಾರ್ಗದಲ್ಲಿ ಸೈತಾನನ ಪ್ರೇರಿತನಾಗಿ ಕಾರ್ಯಗಳು ಮಾಡುವಾಗ ಒಂದು ದಿನ ಬರ್ತದೆ, ಎಲ್ಲ ನಾಶವಾಗುವಂಥ ಸಂಗತಿ. ಸೊದೋಮ್ ಗೊಮೋರ ಪಟ್ಟಣ ಹೇಗೆ ನಾಶವಾಯಿತು, ದೇವರು ಅದನ್ನು ಎಷ್ಟು ಮಟ್ಟಿಗೆ ತನ್ನ ತೀರ್ಪನ್ನು ತನ್ನ ಸಮಯದಲ್ಲಿ ಲೋಟನನ್ನು ದೇವರ ಕುಟುಂಬವನ್ನು ರಕ್ಷಿಸಬೇಕೆಂಬಂಥ ರೀತಿಯಲ್ಲಿ ಅಬ್ರಾಮನು ಮಾಡಿದ ಪ್ರಾರ್ಥನೆ ಮೂಲಕ ಹೊರಗೆ ತಂದನು ಎಂಬುದಾಗಿ ನೋಡ್ತೇವೆ. ಆದರೆ ಇರುವಂಥ ಸಂಗತಿ ಇಡೀ ಸೊದೋಮ್ ಗೊಮೋರ ಪಟ್ಟಣ ಏನಾಯಿತು? ಬೆಂಕಿಯಿಂದ ನಾಶವಾಯಿತು ಎಂಬುದಾಗಿ ನೋಡ್ತೇವೆ. ದೇವರು ಅದನ್ನು ಸಹಿಸುವಂತನಲ್ಲ. ದೇವರ ಪಾಪದ ಕಾರ್ಯಗಳನ್ನು ಅಲ್ಲಿ ಭಯಂಕರವಾದಂಥ ಸ್ಥಿತಿ ಇತ್ತು ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ಓದ್ತೇವೆ, 19ನೇ ಅಧ್ಯಾಯದಲ್ಲಿ. ಪ್ರಿಯರೇ, ಈ ಕೊನೆಯ ದಿನಗಳು ನಾವು ಜೀವಿಸುವಂಥ ಸ್ಥಿತಿ ಸನ್ನಿವೇಶ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ನಾವು ಯಾವ ಸನ್ನಿವೇಶದಲ್ಲಿದ್ದೇವೆ, ಯಾವ ಒಂದು ಶತಮಾನದಲ್ಲಿದ್ದೇವೆ ಮತ್ತು ಹೇಗೆ ಈ ಲೋಕದ ಅಂತ್ಯಗಳು ಆಗುವಂಥ ಸಾಧ್ಯತೆ ಉಂಟು ಎಂಬುದನ್ನು ಸತ್ಯವೇದ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಆದ್ದರಿಂದ ನಾನು ಯಾವಾಗ ಹೇಳುವಂಥ ಒಂದು ಮಾತು, ನಾವು ದೇವರ ವಾಕ್ಯವನ್ನು ಎಷ್ಟು ಮಟ್ಟಿಗೆ ನಾವು ಓದ್ತೇವೆ, ಧ್ಯಾನಿಸ್ತೇವೆ, ಪ್ರತಿ ಸಂಗತಿಗಳನ್ನು ದೇವರು ತನ್ನ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಿದ್ದಾನೆ. ಆದರೆ ಎಷ್ಟು ಮಂದಿ ನಿಜವಾಗಿ ದೇವರ ವಾಕ್ಯವನ್ನು ನಾವು ಅಭ್ಯಾಸ ಮಾಡ್ತೇವೆ, ಓದ್ತೇವೆ? ಈ ದಿನಗಳಲ್ಲಿ ಪ್ರಕಟಣೆ ಪುಸ್ತಕ ಓದುವಂಥದ್ದು ಬಹಳ ಪ್ರಾಮುಖ್ಯ. ದಾನಿಯೇಲನ ಗ್ರಂಥದಲ್ಲಿ, ಪ್ರವಾದನೆ ಗ್ರಂಥದಲ್ಲಿ, ಯೆಶಾಯ ಗ್ರಂಥ, ಯೆರೆಮೀಯ ಗ್ರಂಥ ಮತ್ತು ಯೆಶಾಯ ಗ್ರಂಥದಲ್ಲಿಯೂ ಪ್ರತ್ಯೇಕವಾಗಿ ದೇವರು ಪ್ರವಾದಿಯ ಮೂಲಕ ತಿಳಿಸುವ ಸಂಗತಿಗಳು. ಹೊಸ ಒಡಂಬಡಿಕೆ ಕಾಲದಲ್ಲಿ ದೇವರು ಪೇತ್ರ ಮೂಲಕ, ಪೌಲನ ಮೂಲಕವಾಗಿ ಮತ್ತು ಯೋಹಾನ ಮೂಲಕ ನಾವು ನೋಡ್ತೇವೆ ಹೇಗೆ ದೇವರು ಮುಂದೆ ಆಗುವಂಥ ಸಂಗತಿಗಳನ್ನು ತಿಳಿಯಪಡಿಸಿದ್ದಾನೆ. ಅದರಿಂದ ಹೇಳಬೇಕಾದ್ರೆ ಒಂದು ವಿಷಯದೇ ಪೇತ್ರ ತಿಳಿಸುವ ಸಂಗತಿ ಅಂದರೆ, ದೇವರು ತನ್ನ ವಾಕ್ಯದ ಮೂಲಕವಾಗಿ ಹೇಳಿದಂಥ ರೀತಿಯಲ್ಲಿ ಈ ಲೋಕ ಏನಂದರೆ ಬೆಂಕಿಯಿಂದ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ ಅಂತ ಹೇಳಬೇಕಾದ್ರೆ, ಈ ಮಾತನ್ನು ಯಾರು ಉದಾಸೀನ ತೆಗೆದುಕೊಳ್ತಾರೆ, ಯಾವಾಗ ಅದು ತೆಗೆದುಕೊಳ್ತಾರೆ, ಅದೆಲ್ಲಿ ನೋಡಿದ್ದೇವೆ ಎಂಬುದಾಗಿ. ಪ್ರಿಯರೇ, ಇದೇನೆಂದರೆ ದ ಲಾಸ್ಟ್ ಜಡ್ಜ್ಮೆಂಟ್, ಇದು ಕೊನೆಯಲ್ಲಿ ಆಗುವಂಥ ದೇವರ ದಂಡನೆ, ತೀರ್ಪು ಇಡೀ ಮನುಷ್ಯ ರಾಶಿ ಮೇಲೆ ಬರುವಂಥದ್ದು. ನಾವು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ ಓದುವಾಗ ನಿಮ್ಗೆ ಗೊತ್ತಾಗ್ತದೆ. ಆದ್ದರಿಂದ ಸಮಯ ಮಾಡಿಕೊಂಡು ನೀವು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ ಓದುವಾಗ ಅಲ್ಲಿ ಹೇಗೆ ಸೈತಾನನ ಒಂದು ಅಂತ್ಯ, ಸೈತಾನನ ಯೇಸು ಕ್ರಿಸ್ತನು ಅವನ ಬಾಯಿಸಿಕೊಳ್ತಾನೆ ಮತ್ತು ಜೀವ ಸಹಿತ ಬೆಂಕಿ ಕೆರೆಗೆ ನರಕಕ್ಕೆ ದಬ್ಬುವಾತನಾಗಿದ್ದಾನೆ. ಅಲ್ಲಿ ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿ ಆಗಲೇ ಇದ್ದಾರೆ. ಮಾತ್ರವಲ್ಲ, ಮೂರನೇದಾಗಿ ಸೈತಾನನು ಕೂಡ ಅಲ್ಲಿ ಶಾಶ್ವತವಾಗಿ ಬೆಂಕಿಯ ಕೆರೆಯಲ್ಲಿ ಇರಬೇಕಾಗ್ತದೆ. ದೇವರ ಜಡ್ಜ್ಮೆಂಟ್, ದೇವರು ಯಾವ ರೀತಿಯಲ್ಲಿ ಅದು ತರುವಾತನಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯದ ಪ್ರತಿ ಸಂಗತಿಗಳು ನೋಡಿರಿ, ನಾವು ಓದಬೇಕು. ಓದುವಾಗ ನಮಗೆ ಸ್ಪಷ್ಟವಾದಂಥ ತಿಳುವಳಿಕೆ ನಮ್ಗೆ ಗೊತ್ತಾಗ್ತದೆ. ಅದರಿಂದ ಈ ಮಾತುಗಳನ್ನು ನಾನು ಅದನ್ನು ಹೇಳಬೇಕಾದ್ರೆ ಅಲ್ಲಿ ಪ್ರತ್ಯೇಕವಾಗಿ ನಾನು ವಾಕ್ಯದಲ್ಲಿ ಪ್ರಕಟಣೆ ಪುಸ್ತಕ ನಾನು ಓದಬೇಕಾದ್ರೆ 20ನೇ ಅಧ್ಯಾಯದಲ್ಲಿ ಇರುವಂಥ ಸಂಗತಿಗಳು ಅದು ಹೇಗೆ ಉಂಟು ಎಂಬುದನ್ನು ನೋಡಬೇಕಾದ್ರೆ ಅಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಏನಂತ ಹೇಳಿದ್ರೆ, ನೋಡಿರಿ, ನಾನು ಅದನ್ನು ಹೇಳಬೇಕಾದ್ರೆ 20ನೇ ಅಧ್ಯಾಯ 10ನೇ ವಚನದಲ್ಲಿ, ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗುಳಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಆಮೇಲೆ ಮುಖ್ಯವಾಗಿ ನೋಡಬೇಕಾದ್ರೆ, ಮುಂದಿನ ವಾಕ್ಯಗಳು ನೋಡಬೇಕಾದ್ರೆ ಅಲ್ಲಿ ಹೀಗೆ ಉಂಟು. ಏನಂತ ಹೇಳಿದ್ರೆ 14ನೇ ವಚನ, ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು ಎಂಬುದಾಗಿ ನೋಡಿರಿ. ಅಲ್ಲಿ ಇನ್ನೊಂದು ಮಾತು ಏನಂದರೆ, ಅಲ್ಲಿ 20ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗೆ ಉಂಟು. ಅದನ್ನು ನಾನು ಹೇಳಬೇಕಾದ್ರೆ ಅನೇಕ ವಿಷಯಗಳ ಉಂಟು. ಅದನ್ನು ಅನೇಕ ವಿಷಯಗಳು ನಿಮ್ಗೆ ಹೇಳಬೇಕೆಂಬುದಾಗಿ ಇಷ್ಟಪಡ್ತೇನೆ. ಅದು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಈ ಒಂದು ಹೇಳಿದಂಥ ಮಾತು ಬೆಂಕಿಯಿಂದ ನಾಶವಾಗ್ತದೆ ಎಂಬ ಸಂಗತಿಗಳನ್ನು ನಾನು ಆಲೋಚಿಸಬೇಕಾದ್ರೆ
ನಾನು ಪ್ರತ್ಯೇಕವಾಗಿ ಒಟ್ಟು 14 ವಿಷಯಗಳನ್ನು ನಾನು ಆಲೋಚಿಸಿ ಅದನ್ನು ತಿಳಿಸಬೇಕೆಂಬುದಾಗಿದ್ದೇನೆ. ಅಂದರೆ ಮುಂದೆ ನಡೆಯಲಿಕ್ಕಿರುವಂಥ ಸಂಭವಗಳು ಏನು ಎಂಬುದನ್ನು ನೋಡಬೇಕಾದ್ರೆ ಅದು ಕ್ರಮವಾದ ರೀತಿಯಲ್ಲಿ ದೇವರು ತನ್ನದೇ ಆದಂಥ ರೀತಿಯಲ್ಲಿ ತನ್ನ ವಾಕ್ಯದಲ್ಲಿ ತನ್ನ ಸೇವಕರ ಮೂಲಕ ತಿಳಿಸಿರುವಂಥ ಸಮಯದಲ್ಲಿ ಆಲೋಚಿಸಬೇಕಾದರೆ ಯಾರ್ಯಾರು ಮೊದಲನೇದಾಗಿ ಅಂದರೆ ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬ ದೇವರ ಮಕ್ಕಳು ಯಾರೇ ಆಗಿರ್ಬೋದು, ಯಾವ ಜನಾಂಗ, ಯಾವ ಭಾಷೆ, ಯಾವ ಕುಲದವರಾಗಿರ್ಬೋದು, ಅದು ಒಂದು ವಿಷಯ, ಯೇಸು ಕ್ರಿಸ್ತನು ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ, ಯೇಸು ಕ್ರಿಸ್ತನ ರಕ್ತ ಮೂಲಕ ಶುದ್ಧಿಯಾಗಿ ನಾನು ನೀತಿವಂತನಾಗಿದ್ದೇನೆ ಎಂಬುದಾಗಿ ಯಾರು ತಮ್ಮ ಹೃದಯಗಳಲ್ಲಿ ಸ್ವೀಕಾರ ಮಾಡಿ ತನ್ನ ಕರ್ತನಿಗೆ ಸಮರ್ಪಿಸಿಕೊಂಡಿರುವಂಥವರಿಗೆ ಒಂದು ನಿರೀಕ್ಷೆ ಉಂಟು. ಯೇಸು ಕ್ರಿಸ್ತನು ಮಧ್ಯಾಕಾಶ ಬರುವಾಗ ಏನಂದರೆ ತುತ್ತೂರಿ ಧ್ವನಿ ಕೂಗುವಂಥ ಸಮಯದಲ್ಲಿ ಅವರ ಪಕ್ಕನೆ ಏನಾಗ್ತಾರೆ, ಮಹಿಮಾ ಶರೀರಗಳಾಗಿ ಎತ್ತಲ್ಪಡ್ತಾರೆ ಎಂಬುದಾಗಿ. ಮೊದಲು ಕರ್ತನ ಇದ್ರೆ ಹೋಗಿದ್ದಾರೆ ಅವರು, ಮೊದಲು ಅವರೊಟ್ಟಿಗೆ ಜೀವಿದರು. ನಾವು ಸಹ 1 ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಹೇಳಿರುವಂಥ ಮಾತಲ್ಲಿ ನೆರವೇರುವಂಥದ್ದಾಗಿದೆ. ಇದು ಮೊದಲನೆಯ ಸತ್ಯ. ಎರಡನೇದಾಗಿ ಏನಂತ ಹೇಳಿದ್ರೆ, ಈ ಭೂಮಿಯಲ್ಲಿ ಯಾವಾಗ ಸಭೆ ಎತ್ತಲ್ಪಟ್ಟ ನಂತರ ಎರಡನೇದಾಗಿರುವ ಸಂಗತಿ ಅಂದರೆ 7 ವರ್ಷ ಇಲ್ಲಿ ಕ್ರಿಸ್ತ ವಿರೋಧಿ ಆ್ಯಂಟಿ ಕ್ರೈಸ್ಟ್ ಮತ್ತು ಫಾಲ್ಸ್ ಪ್ರಾಫಿಟ್ ಈ ಲೋಕದಲ್ಲಿ ಅವರು ಆಳುವಂಥವರು. ಇಸ್ರಾಯೇಲ್ ಜನಾಂಗಕ್ಕೆ ಭಯಂಕರವಾದಂಥ ಹಿಂಸೆಯ ಸಮಯ ಆಗಿರ್ತದೆ ಸಭೆ ಎತ್ತಲ್ಪಟ್ಟ ನಂತರ. ಅದು ವಿಷಯ ಉಂಟು. ಅದು ಮೂರನೇದಾಗಿ ಇಸ್ರಾಯೇಲರಿಗೆ ಸಂಕಟ ಮತ್ತು ಏನಂತ ಹೇಳಿದ್ರೆ ಅವರು ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕಾದಂಥ ಸಮಯಗಳು ಆ ಸಮಯದಲ್ಲಿ ಇರ್ತದೆ. ಅವರು ಯಾಕೆಂದರೆ ಯೇಸು ಕ್ರಿಸ್ತನನ್ನು ಮೆಸ್ಸಿಯನ್ನು ತಳ್ಳಿ ಹಾಕಿದ್ದರಿಂದ ಅವರು ಎಂಥ ಒಂದು ಪಶ್ಚಾತ್ತಾಪ ಉಂಟಾಗ್ತದೆ ಮುಂದೆ ಎಂಬುದಾಗಿ ನಾವು ನೋಡ್ತೇವೆ. ನಾಲ್ಕನೇದಾಗಿ ಇರುವಂಥ ಸಂಗತಿ 666 ಸಂಖ್ಯೆ ಆ್ಯಂಟಿ ಕ್ರೈಸ್ಟ್ ಅಂದರೆ ಕ್ರಿಸ್ತ ವಿರೋಧಿ ಏನಂತ ಹೇಳಿದ್ರೆ, ಆ ನಂಬರ್ ಇದ್ದರೆ ಮಾತ್ರ ಹಣೆಯ ಮೇಲೆ ಬಲಗೈನಲ್ಲಿ ಆ ಮುದ್ರೆ ಹಾಕಿರೋದಿದ್ದರೆ ಮಾತ್ರ ನಿಮಗೆ ರೇಷನ್ ಉಂಟು, ಇಲ್ಲದೆ ಹೋದರೆ ಏನು ಸಿಗುವುದಿಲ್ಲ ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವನ ಕಾರ್ಯ ಅವನ ಸಮಯದಲ್ಲಿ ಆಗುವಂಥ ಸಂಗತಿಗಳು. ಐದನೇದಾಗಿ ಇಂಥ ಭಯಂಕರ ಸನ್ನಿವೇಶದಲ್ಲಿ ಇಸ್ರಾಯೇಲರು ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನು ಮೆಸ್ಸಿಯನು, ಯಾಕೆಂದರೆ ಮುಂದೆ ದೇವರ ವಾಕ್ಯ ನೋಡಬೇಕು. 2 ಸಾಕ್ಷಿಗಳು ಬಂದು ಹೇಳಬೇಕಾದ್ರೆ ಒಂದು ವೇಳೆ ಅನೇಕರು ಎಲಿಯನು ಎಂಬುದಾಗಿ ಹೇಳ್ತಾರೆ ಮತ್ತು ಮೋಶೆ ಎಂಬುದಾಗಿ ಹೇಳ್ತಾರೆ, ಯಾರೇ ಆಗಿರ್ಬೋದು. ಆದರೆ ಅವ್ರು ಹೇಳುವಂಥ ಮಾತುಗಳು ನೋಡುವಾಗ 3.5 ವರ್ಷಗಳ ಕಾಲ ಬಂದು ಇಡೀ ಇಸ್ರಾಯೇಲ್ ಜನಾಂಗಕ್ಕೆ ಅವರು ಯೇಸು ಕ್ರಿಸ್ತ ಮೆಸ್ಸಿಯನ್ನು ಬಂದು ಆಗಿ ಸತ್ತು ನಿಮಗೆ ಆಗಲೇ ಬಂದು ಆಯಿತು ಯೇಸು ಕ್ರಿಸ್ತನಿಗೆ ತಿರುಗಿಕೊಳ್ಳುವಂಥ ಸಮಯದಲ್ಲಿ ಅಲ್ಲಿ ಇಡೀ ಇಸ್ರಾಯೇಲ್ ಜನಾಂಗ ಏನಾಗ್ತದೆ, ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ತಾರೆ ಎಂಬ ಸತ್ಯವನ್ನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇಂಥ ಸನ್ನಿವೇಶದಲ್ಲಿ 7ನೇ ವರ್ಷದಲ್ಲಿ ನೋಡುವಾಗ ಯಾರ್ಯಾರು ದೇವಜನರಿಗೆ ಸಹಾಯ ಮಾಡುತ್ತಾರೆ, ಇಸ್ರಾಯೇಲ್ಗೆ ಸಹಾಯ ಮಾಡುವಂಥವರಿಗೆ ಅವರಿಗೆ ಒಂದು ಬಿಡುಗಡೆ ರಕ್ಷಣೆ ಉಂಟು ಎಂಬುದನ್ನು ಸಹ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅಂದರೆ 8ನೇ ವರ್ಷ ಸಂಗತಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನನ್ನು ಯೇಸು 7 ವರ್ಷಗಳ ನಂತರ ತನ್ನ ಜನರೊಡನೆ ಆತ ಏನಂತ ಹೇಳಿದ್ರೆ ಈ ಲೋಕಕ್ಕೆ ತಿರುಗಿ ನ್ಯಾಯ ತೀರಿಸೋಕ್ಕೆ ಬರ್ತಾನೆ. 7 ವರ್ಷದ ಪೀರಿಯಡ್ ಆದ ನಂತರ ನೋಡ್ರಿ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ತಿರುಗಿ ತಾನು ತನ್ನ ಮಕ್ಕಳೊಂದಿಗೆ 7 ವರ್ಷ ಮಧ್ಯಾಕಾಶದಲ್ಲಿ ವಿಶ್ವಾಸಿಗಳಿಗೆ ಏನುಂಟು ಅಲ್ಲಿ ಒಂದು ಅವರಿಗೆ ಪ್ರತಿಫಲ ಅಂದರೆ ಹೇಳಿದ್ರೆ ಅವರಿಗೆ ದೇವರ ಮಕ್ಕಳಿಗೆ ಒಂದು ತೀರ್ಪು ಉಂಟು ಅಂತ ಹೇಳಬೇಕಾದ್ರೆ ಅವರಿಗೆ ವಿಶೇಷವಾಗಿ ಅವರು ಮಾಡಿದಂಥ ಕಾರ್ಯಗಳ ನಿಮಿತ್ತವಾಗಿ ದೇವರು ತೀರ್ಪು ಮಾಡುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ನಾನು ತನ್ನ ಬಿಳಿ ಕುದುರೆ ಮೂಲಕ ತನ್ನ ಎಲ್ಲ ಭಕ್ತರೊಂದಿಗೆ ಈ ಲೋಕಕ್ಕೆ ಬರುವಾತನಾಗಿದ್ದಾನೆ. ಇದು ನನ್ನ ಮಾತಲ್ಲ, ದೇವರ ವಾಕ್ಯ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ಪುಸ್ತಕಗಳನ್ನು ನೋಡ್ತೇವೆ. ಯೇಸು ಕ್ರಿಸ್ತನು ಅಪೊಸ್ತಲ ಕೃತ್ಯದಲ್ಲಿ ಆತ ಯಾವ ರೀತಿ ಈ ಲೋಕದಲ್ಲಿ ಓದನೋ ಅದೇ ರೀತಿ ಬರ್ತಾನೆ ಎಂಬುದಾಗಿ ದೇವದೂತರು ಶಿಷ್ಯರಿಗೆ ಹೇಳಿದಂಥ ರೀತಿಯಲ್ಲಿ ಆ ಎಣ್ಣೆ ಗುಡ್ಡ ಮರದ ಮಧ್ಯ ಸ್ಥಳಕ್ಕೆ ಆತನು ಬರುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಾವು 9ನೇದಾಗಿ ನೋಡುವಾಗ ಯೇಸು ಕ್ರಿಸ್ತನು ಬಂದ ಸಮಯದಲ್ಲಿ ಆಗುವಂಥ ಸಂಗತಿ ಏನಂತ ಹೇಳಿದ್ರೆ, ಅಲ್ಲಿ ಕ್ರಿಸ್ತ ವಿರೋಧಿಯನ್ನು ಸುಳ್ಳು ಪ್ರವಾದಿಯನ್ನು ಹಿಡಿದು ಅವರನ್ನು ಯೇಸು ಕ್ರಿಸ್ತ ಏನು ಮಾಡ್ತಾನಂತೆ, ಬೆಂಕಿ ಕೆರೆಗೆ ಹಾಕ್ತಾನೆ. ಇದು ದೇವರ ವಾಕ್ಯ ಸತ್ಯ. ನಂತರ ಸೈತಾನನ್ನು ಹಿಡಿದು ಏನಂತ ಹೇಳಿದ್ರೆ ಅವನನ್ನು 1000 ವರ್ಷ ಆಳ್ವಿಕೆ 1000 ವರ್ಷ ಆಳ್ವಿಕೆ ಅವನನ್ನು ಬಂಧಿಸ್ತಾರೆ, ಅಧೋಲೋಕಕ್ಕೆ ದಬ್ಬುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯ ಇರುವಂಥ ಮಾತು. 10ನೇದಾಗಿ ನೋಡುವಾಗ ಯೇಸು ಕ್ರಿಸ್ತನು ತನ್ನ ಜನರೊಂದಿಗೆ ಭಕ್ತರೊಂದಿಗೆ 1000 ವರ್ಷ ಆಳ್ವಿಕೆ ಲೋಕದಲ್ಲಿ ನಡೆಯುವಂಥದ್ದು.
ನೋಡ್ರಿ, ಮುಂದೆ ಆಗುವ ಸಂಗತಿಗಳು ನನ್ನ ಮಾತುಗಳಲ್ಲ, ದೇವರ ವಾಕ್ಯದಲ್ಲಿ ಮುಂದೆ ನಡೆಯೋಕ್ಕಿರುವಂಥ ಎಲ್ಲ ಸಂಗತಿಗಳು ಹೇಳಲ್ಪಟ್ಟಿದೆ. ಆ 1000 ವರ್ಷಗಳಾದ ನಂತರ 11ನೇ ವಿಷಯ ಏನಂತ ಹೇಳಿದ್ರೆ, ಸೈತಾನಿಗೆ ಬಿಡುಗಡೆ ಆಗ್ತದೆ. ಅವನು ತಿರುಗಿ ಏನು ಮಾಡ್ತಾನಂತೆ, ಇಡೀ ಲೋಕವನ್ನು ಸಂಚರಿಸಿ ಯೇಸು ಕ್ರಿಸ್ತನ ರಾಜ್ಯಕ್ಕೆ ವಿರುದ್ಧವಾಗಿ ನಿಲ್ಲಿಸ್ತಾನೆ, ಯುದ್ಧಕ್ಕೆ ಮಾಡ್ತಾನೆ ಎಂಬುದಾಗಿ. 12ನೇ ವಿಷಯ ಅಂದರೆ, ಕೊನೆಯಲ್ಲಿ ಸೈತಾನನ್ನು ಯೇಸು ಕ್ರಿಸ್ತ ಏನು ಮಾಡ್ತಾನೆ, ತನ್ನ ಬಾಯಿಸ್ನ ಕೊಂದು ಮಾತ್ರ ನರಕಕ್ಕೆ ದಬ್ಬುವ ಆತನಾಗಿದೆ. ಅದು ಕೊನೆಯಲ್ಲಿ ಆಗುವಂಥ ಸಂಗತಿಗಳು 20ನೇ ಅಧ್ಯಾಯದ ಪ್ರಕಟಣೆಯಲ್ಲಿ ನಾವು ನೋಡಿದ್ದೇವೆ ಅದನ್ನು. 13ನೇ ಸಂಗತಿ ಏನಂತ ಹೇಳಿದ್ರೆ, ನಂತರ ಇಡೀ ಲೋಕ ಏನಂತ ಹೇಳಿದ್ರೆ ಆಕಾಶದ ಬೆಂಕಿ ಬಿದ್ದು ಇಡೀ ಲೋಕವನ್ನು ಏನು ಮಾಡ್ತದಂತೆ, ನಾಶ ಮಾಡುವಂಥದ್ದು. ಇದು ಏನಂದರೆ ಹಂತ ಹಂತವಾಗಿ ನಡೆಯುವಂಥ ಸಂಗತಿಗಳು. 14 ಕೊನೆಯದಾಗಿ ಏನಂತ ಹೇಳಿದ್ರೆ, ದೇವರ ವಾಕ್ಯದ ಓದ ಪ್ರಕಾರ 20ನೇ ಅಧ್ಯಾಯ 15ರಿಂದ ಓದ್ತಾ ಬರುವಾಗ, ಯಾರ್ಯಾರ ಹೆಸರುಗಳು ಜೀವಬಾಧಿತ ಪಟ್ಟಿಯಲ್ಲಿ ಬರದಾಗಿ ಕಾಣಲಿಲ್ಲವೋ ಅವರನ್ನು ಏನಂದರೆ ಬೆಂಕಿ ಕೆಳಗೆ ದಬ್ಬಲ್ಪಟ್ಟರು. ಕೊನೆಯದಾಗಿ ಲಾಸ್ಟ್ ಜಡ್ಜ್ಮೆಂಟ್ ಆಗುವಂಥ ಒಂದು ಸಂಗತಿಗಳು ಎಂಬುದಾಗಿ ನೋಡ್ತೇವೆ. ಇದು ನಾವು ಪ್ರತ್ಯೇಕವಾಗಿ ದೇವರ ವಾಕ್ಯದಲ್ಲಿರುವಂಥ ಒಂದು ಕ್ರಮವಾದಂಥ ಸಂಗತಿಗಳು. ಹೇಗೆ ದೇವರು ತನ್ನ ಉದ್ದೇಶ, ತನ್ನ ಕಾರ್ಯಗಳನ್ನು, ತನ್ನ ತೀರ್ಪನ್ನು ಹೇಗೆ ತರ್ತಾನೆ. ಇಡೀ ಲೋಕ ಏನಾಗಿದೆ, ದೇವರ ಕೋಪಕ್ಕೆ ಒಳಪಟ್ಟಿದೆ. ಅದರ ಒಂದು ವಿಷಯ, ನಾವು ಕೃಪೆಯ ಕಾಲದಲ್ಲಿದ್ದೇವೆ. ಈಗ ಯಾರ್ಯಾರು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಣಾಗಿ ಸ್ವೀಕರಿಸಿ ನಂಬಿ ತಮ್ಮ ಹೃದಯ ಸ್ವೀಕರಿಸುವಂಥವರಿಗೆ ತೀರ್ಪಿಲ್ಲ. ಮುಂದೆ ಬರಲಿಕ್ಕಿರುವಂಥ ತೀರ್ಪು ಅವರಿಗೆ ಇಲ್ಲವೇ ಇಲ್ಲ. ದೇವರು ನಮ್ಮನ್ನು ಆ ತೀರ್ಪಿನಿಂದ ಬಿಡುಗಡೆ ಮಾಡುವಾತನಾಗಿದ್ದಾನೆ. ಈ ಮಾತನ್ನು ತಿರಸ್ಕರಿಸುವುದಾದರೆ, ದೇವರ ವಾಕ್ಯ ಹೇಳ್ತಾರೆ, ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿವಸ. ಇದನ್ನು ಯಾರ್ಯಾರು ತಿರಸ್ಕರಿಸುವುದಾದರೆ, ಪಾಪದಲ್ಲಿ ಜೀವಿಸುವುದಾದರೆ, ಯಾರೇ ಆಗಿರ್ಬೋದು, ದೇವರ ತೀರ್ಪಿಗೆ ಗುರಿಯಾಗಿ ಕೊನೆಯ ಅಂತ್ಯ ಅವರ ಜೀವಿತದಲ್ಲಿ ನರಕಕ್ಕೆ ದಬ್ಬಲ್ಪಡ್ತಾರೆ. ದೇವರ ವಾಕ್ಯದ ಸತ್ಯ ಎಷ್ಟು ತೀಕ್ಷ್ಣವಾಗಿದೆ ಪ್ರಿಯರೇ. ಮುಂದೆ ಆಗುವಂಥ ಸಂಗತಿಗಳು ಸತ್ಯವೇದ ಮಾತ್ರ ತಿಳಿಸುವಂಥ, ಬೇರೆ ಯಾವ ಪುಸ್ತಕ ಅಲ್ಲ ಪ್ರಿಯರೇ. ಆದ್ದರಿಂದ ಈ ಮಾತುಗಳನ್ನು ಕೇಳುವಾಗ ನಿನ್ನ ತೀರ್ಮಾನ ಏನು? ನಿತ್ಯತ್ವದ ಪ್ರಜ್ಞೆ ನಿನ್ನಲ್ಲಿ ಉಂಟು. ನಾನು ಸತ್ತ ನಂತರ ಈ ಲೋಕ ಬಿಟ್ಟ ನಂತರ ಎಲ್ಲಿಗೆ ಹೋಗ್ತೇನೆ? ಮುಂದೆ ದೇವರ ಕೋಪ ಇರುವಂಥ ಸ್ಥಿತಿ ಇರುವಾಗ ದೇವರು ನಮ್ಮನ್ನು ನಿತ್ಯವಾದಂಥ ತೀರ್ಪು ಬಿಡುಗಡೆ ಮಾಡೋದಕ್ಕೋಸ್ಕರವೇ ಯೇಸು ಕ್ರಿಸ್ತರು ಬರಬೇಕಾಯಿತು. ಈ ಸಮಯ ಮರಣದಲ್ಲಿ ಅನೇಕ ವೇಳೆ ನಾವು ಯೇಸು ಕ್ರಿಸ್ತರ ಶಿಲುಬೆ ವಿಷಯವಾಗಿ ಆಲೋಚನೆ ಮಾಡ್ತಿದ್ದೇವೆ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತರು ಮಾಡಿದ ಕಾರ್ಯ, ನಾವೆಲ್ಲ ಪಾಪಗಳನ್ನು ಆತ ತನ್ನ ದೇಹರು ಹೊತ್ತುಕೊಂಡು ನಮಗೆ ಬಿಡುಗಡೆ ಮಾಡಬೇಕೆಂಬುದಾಗಿ. ಯೇಸು ಕ್ರಿಸ್ತರ ಮೂಲಕ ಮಾತ್ರ, ಯೇಸು ಕ್ರಿಸ್ತರ ಹೆಸರಲ್ಲಿ ಮಾತ್ರ ನಮಗೆ ಪಾಪದ ಬಿಡುಗಡೆ, ನಿತ್ಯ ಜೀವ, ಪರಲೋಕದ ಬಾಧ್ಯತೆ ಉಂಟು ಪ್ರಿಯರೇ. ಆದ್ದರಿಂದ ಇದೇ ರಕ್ಷಣೆಯ ದಿವಸ, ಇದೇ ಸುಪ್ರಸನ್ನತೆಯ ಕಾಲ ಎಂದು ಹೇಳಬೇಕಾದರೆ, ಕರ್ತನೇ ಪಾಪಿಯಾದ ಕರುಣಿಸು, ನನ್ನ ಒಂದು ವಾಸ ಮಾಡು, ನನ್ನ ಮಾರ್ಪಡಿಸು, ಮುಂದೆ ಬರಲಿಕ್ಕಿರುವ ದೈವ ಕೋಪದಿಂದ ನಮ್ಮನ್ನು ಬಿಡಿಸಪ್ಪ. ನಾನು, ನನ್ನ ಕುಟುಂಬ, ನನ್ನ ಸಭೆ ಯಾರೇ ಆಗಿರ್ಬೋದು, ನನ್ನ ಸ್ವಂತ ಫ್ರೆಂಡ್ಸ್ ಆಗಲಿ, ನನ್ನ ಜನರಾಗಲಿ, ನನ್ನ ಹಳ್ಳಿ ಜನರಾಗಿರ್ಬೋದು, ಪಟ್ಟಣದವರಾಗಿರ್ಬೋದು, ಇಡೀ ನಮ್ಮ ದೇಶ ಈ ದಿವಸದಲ್ಲಿ ಕರ್ತನೇ ರಕ್ಷಿಸಪ್ಪ. ಇದು ನಮ್ಮ ಪ್ರಾರ್ಥನೆ. ಸುವಾರ್ತೆ ತಿಳಿಸಬೇಕಾದಂಥ ಜವಾಬ್ದಾರಿಕೆ ನಮ್ಮದಾಗಿದೆ. ಯಾಕೆ ಸುವಾರ್ತೆ ಸಾರಬೇಕು? ಮುಂದೆ ಭಯಂಕರವಾದ ದೇವರ ಕೋಪ, ದೇವರ ಜಡ್ಜ್ಮೆಂಟ್ ಉಂಟು. ತಪ್ಪಿಸ್ಕೊಳ್ರಿ, ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆ ತಿರುಗಿಕೊಳ್ಳ್ರಿ, ಪಶ್ಚಾತ್ತಾಪ ಪಡ್ರಿ, ಕರ್ತನ ಕಡೆ ತಿರುಗಿಕೊಳ್ಳ್ರಿ ಎಂಬುದಾಗಿ ದೇವರ ವಾಕ್ಯ ಪದೇ ಪದೇ ಎಚ್ಚರಿಸ್ತಾ ಉಂಟು. ಈ ರಕ್ಷಣೆಯ ದಿವಸದಲ್ಲಿ ದೇವರು ಕೊಟ್ಟಿರುವಂಥ ಕೃಪೆಯ ಕಾಲವನ್ನು ತಿರಸ್ಕರಿಸದೆ, ದೇವರೇ ನನ್ನ ಕರುಣಿಸು, ನನ್ನ ಜನರನ್ನು ಕರುಣಿಸು, ಇದು ನಮ್ಮ ಒಂದು ತೀರ್ಮಾನ. ನಾವು ಅವರಿಗಾಗಿ ಪ್ರಾರ್ಥಿಸಿ, ಕರ್ತನಿಗಾಗಿ ಆತ್ಮನ ಗೆಲ್ಲುವಂತೆ ದೇವರೇ ನಮ್ಮನ್ನು ಉಪಯೋಗಿಸಿ ಎಂಬುದಾಗಿ ಪ್ರಾರ್ಥಿಸಬೇಕಾಗಿದೆ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಮುಂದೆ ಬರಲಿಕ್ಕಿರುವಂಥ ದೈವ ಕೋಪದಿಂದ ತಪ್ಪಿಸುವ ಆತ ನೀನೊಬ್ಬನೇ ಅಪ್ಪ. ಅದಕ್ಕಾಗಿ ಶಿಲುಬೆಯಲ್ಲಿ ನೀನು ಪ್ರಾಣ ಕೊಟ್ಟು ಆ ತೀರ್ಪು ನೀನು ಹೊಂದಿದ್ದಿ ನಮಗೆ ಬಿಡುಗಡೆ ಮಾಡೋದಕ್ಕೋಸ್ಕರ. ಈ ದಿವಸದಲ್ಲಿ ಯಾರ್ಯಾರು ಕರ್ತನೆ ತಗ್ಗಿದವರಾಗಿ, ದೀನತೆಯುಳ್ಳವರಾಗಿ, ಯೇಸುವೇ ನನ್ನ ಹೃದಯದಲ್ಲಿ ಬಂದು ವಾಸ ಮಾಡು, ನನ್ನ ಪಾಪಗಳನ್ನು ಕ್ಷಮಿಸು, ನಿನಗಾಗಿ ಜೀವಿಸ್ತೇನೆ, ಪರಲೋಕದ ಬಾಧ್ಯತೆಗೆ ಬಾಧ್ಯಸ್ಥನಾಗುವಂತೆ ನಾನು ಮಾರ್ಪಡಿಸು. ಕರ್ತನ ಈ ಪ್ರಾರ್ಥನೆ ಅನೇಕರಲ್ಲಿ ಬರುವಂತೆ ಅವರ ಜೀವಿತ ಮಾರ್ಪಡಿಸಿ ನಿನ್ನ ಮಹಿಮೆಗಾಗಿ ನಡೆಸು. ಯಾರು ಈ ಕಾರ್ಯಕ್ರಮ ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು, ನಿನಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇನೆ ತಂದೆಯೇ, ಆಮೇನ್. ಪ್ರೇಮ ಪ್ರಭು ನಿಂದಾಗಿ ನಿಂದಾನು
ಸೃಷ್ಟಿಸುವೆ